ಪ್ರೀತಿಯ ವೀಕ್ಷಕರೇ, ನಿಮಗೆ ನಾ ಹಲವಾರು ವಿಡಿಯೋಗಳಲ್ಲಿ ಹೇಳೀನಿ, ವಾಕಿಂಗ್ ಮಾಡಿರಿ, ಡೈಲಿ ಯೋಗಾಸನ ಮಾಡಿರಿ, ರನ್ನಿಂಗ್ ಮಾಡಿರಿ ಅಂಥೇಳಿ. ವಾಕಿಂಗ ರನ್ನಿಂಗ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದನ. ಇಟ್ ಈಸ್ ಗುಡ್ ಫಾರ್ ಅವರ್ ಹೆಲ್ತ್. ಬಟ್ ಡೂಯಿಂಗ್ ಮೋರ್ ವಾಕಿಂಗ್ ರನ್ನಿಂಗ್ ಫಾರ್ ಮೋರ್ ದೆನ್ 10 kilometers a day may cause pain in your legs. ಭಾಳ ನಡೆದ್ರಿಂದನೂ ನಿಮಗೆ ಒಂದು ಕಾಲುಗಳಲ್ಲಿ ಪೇನ್ ಉಂಟಾಗ್ಬೋದು. ಆದ್ದರಿಂದ ಡೈಲಿ ಒಂದು 3-4 ಕಿಲೋಮೀಟ್ರ್ ನಡೆಯೋದು ಏನು ಅಡ್ಡಿಯಲ್ಲ. ಅದರಿಂದ ಆರೋಗ್ಯದ ಮೇಲೆ ಏನೂ ಒಂದು ಎಫೆಕ್ಟ್ ಇರುವುದಿಲ್ಲ. ಇಲ್ಲ ಇನ್ನು ಕೆಲವೊಂದು ಮಂದಿ ಏನು ಮಾಡ್ತಾರಪ್ಪ ಅಂದ್ರೆ, ನಮಗೆ ಏನೂ ಆಗಂಗಿಲ್ಲ, ನಾವು ಭಾಳ ಗಟ್ಟಿ ಇದೀವಿ, ನಮಗೆ ಭಾಳ ಒಂದು ಎನರ್ಜಿ ಐತಿ ಅಂತೇಳಿ ಏನು ಮಾಡ್ತಾರೆ, ಡೈಲಿ 10-15 ಕಿಲೋಮೀಟ್ರ್ ನಡೀತಾರೆ. ಆ ರೀತಿ ನಡೆಯೋದು ತಪ್ಪು. ಓಕೆ, ಡೈಲಿ 10-15 ಕಿಲೋಮೀಟ್ರ್ ನಡೀತಾರೆ ಏನಾಗತಿ, ನಮ್ಮ ಕಾಲುಗಳ ಮೇಲೆ ಪ್ರೆಷರ್ ಬೀಳ್ತಿ, ನಮ್ಮ ಲೆಗ್ಗಳ ಮೇಲೆ ಏನಾಗತಿ ಪ್ರೆಷರ್ ಬಿದ್ದಲ್ಲಿ ಏನಾಗತಿ, ಒಂದು ಸ್ಟ್ರೆಸ್ ಫ್ರ್ಯಾಕ್ಚರ್ ಆಗತಕ್ಕಂಥ ಚಾನ್ಸಸ್ ಭಾಳ ಅದಾವೆ. ಸ್ಟ್ರೆಸ್ ಫ್ರ್ಯಾಕ್ಚರ್ ಅಂದ್ರೆ ಸ್ಟ್ರೆಸ್ ಮೀನ್ಸ್ ಒಂದು ಪ್ರೆಷರ್ ಇದ್ದಂಗೆ. ನಾವು ನಡು ಏನಾಗತಿ ಕಾಲುಗಳ ಮೇಲೆ ಪ್ರೆಷರ್ ಬೀಳ್ತಿ, ಅದರಿಂದ ಅಲ್ಲಿ ಬೋನುಗಳು ಫ್ರ್ಯಾಕ್ಚರ್ ಆಗತಕ್ಕಂಥ ಒಂದು ಸೀಳ್ತಕ್ಕಂಥ ಪ್ರಸಂಗಗಳು ಕೂಡ ಬರ್ತಾವೆ. ಅದಕ್ಕೆ ಏನು ಕರಿತಾರಪ್ಪ ಅಂದ್ರೆ ಸ್ಟ್ರೆಸ್ ಫ್ರ್ಯಾಕ್ಚರ್ ಅಂತ ಕರಿತಾರೆ ನಮ್ಮ ಮೆಡಿಕಲ್ ಲ್ಯಾಂಗ್ವೇಜ್ ಒಳಗೆ. ಆದ್ದರಿಂದ ನೀವು ವಾಕಿಂಗ್ ಮಾಡ್ತೀರಿ ಮಾಡಿರಿ, ಬೇಡಂಗಿಲ್ಲ, ಸ್ವಲ್ಪ ಒಂದು 2-3 ಕಿಲೋಮೀಟ್ರ್ ನೀವು ವಾಕಿಂಗ್ ಮಾಡಿರಿ, ಏನು ತಪ್ಪಲ್ಲ. ಆದರೆ ಭಾಳ ನನಗೆ ಎನರ್ಜಿ ಐತಿಪ್ಪ, ನನಗೇನೂ ಆಗೋದಿಲ್ಲ ಅಂಥೇಳಿ ಒಂದು ಡೈಲಿ 10-25 ಕಿಲೋಮೀಟ್ರ್ ತನಕ ನಡೆಯೋದು, ಬೇರೆ ಬೇರೆ ಒಂದು ದೇವಸ್ಥಾನಗಳು ಹೋಗಿರ್ತಾರೆ, ಹೌದಾ, ದೂರದ ದೇವಸ್ಥಾನಗಳಿಗೆ ಹೋಗ್ತಾರೆ, ಅಲ್ಲಿ ಕೂಡ ನಡಿ ಮುಂದೆ ನಿಮ್ಗೆ ಡೈಲಿ ಒಂದು 20-25 ಕಿಲೋಮೀಟ್ರ್ ತನಕ ನಡೆಯಾಡ್ತಾರೆ, ನಡ್ಕೋತ ದೇವ್ರುಗಳು ಹೋಗಿರ್ತಾರೆ. ನಿಮಗೆ ಏನಾರೇ ನಡೆಯುವಾಗ ಏನಾದರೂ ಸ್ವಲ್ಪ ಒಂದು ಪೇನ್ ಕಾಣಿಸ್ತು ಲೆಗ್ನ್ಯಾಗ ಅನ್ನೋದು ಅಂದ್ರಪ್ಪ, ನೀವು ಬೆಟರ್ ಟು ಸ್ಟಾಪ್ ವಾಕಿಂಗ್ ಫ್ರಮ್ ದ್ಯಾಟ್ ಪಾಯಿಂಟ್. ಆವಾಗಿನಿಂದ ನೀವು ನಡೆದನ್ನು ನಿಲ್ಲಿಸೋದು ಭಾಳ ಒಳ್ಳೆಯದು. ಯಾಕಪ್ಪ ಅಂದ್ರೆ ಅದ ಪೇನ್ದಾಗ ನೀವು ನಡೆದ್ರಪ್ಪ ಅಂದ್ರೆ ನಿಮಗೆ ಸ್ಟ್ರೆಸ್ ಫ್ರ್ಯಾಕ್ಚರ್ ಆಗ್ಬೋದು, ಬೋನುಗಳು ಒಂದು ಡಿಪ್ರೆಷನ್ ಆಗ್ಬೋದು, ಅವ ಕಟ್ಟಾಗಿ ಏನಕ್ಕವು ಬೋನಿನ ಒಂದು ಶಕ್ತಿ ಕಮ್ಮಿಯಾಗಿ ಅವು ಕೆಳಗಡೆ ಬಾಗ್ತಾವೆ, ಡಿಪ್ರೆಷನ್ ಆಕವು. ಆಮೇಲೆ ನಿಮ್ಗೆ ಒಂದು ನಡೆಯೋದಕ್ಕೆ ಕಷ್ಟ ಆಗ್ಬೋದು. ಮತ್ತು ನೀವು whenever you take consult an orthopedics, he may suggest a surgery. ಅದಕ್ಕೆ ಏನು ಮಾಡೋದು, ನಡಿ ಮುಂದೆ ಒಂದು ಲಿಮಿಟ್ ಇರಲಿ. ನಿಮ್ಮ ಕಾಲುಗಳಲ್ಲಿ ಏನಾದರೂ ನೋವು ಆದ್ರೆ ಆಗಿಂದಾಗಣ ನಡಿಯೋದನ್ನು ಸ್ಟಾಪ್ ಮಾಡಿರಿ. ಯಾಕಪ್ಪ ಅಂದ್ರೆ ಅದರಿಂದ ಮುಂದೆ ನಿಮ್ಗೆ ಆ ಒಂದು ಪೇನ್ನ ನಿಮ್ಮನ್ನ ಒಂದು ಸರ್ಜರಿ ತನಕ ಕೊಂಡೊಯ್ಬೋದು. ಹಿಂಗೆಲ್ಲ ಮನುಷ್ಯ ಭಾಳ ಸೂಕ್ಷ್ಮ ಐತಿ, ಯಾವಾಗ ಏನಾಕೈತಿ ಹೇಳಕ್ಕೆ ಬರೋದಿಲ್ಲ. ಆದ್ದರಿಂದ ಆದಷ್ಟು ನಡಿಗೆ ಮಾಡಿರಿ. ಅದೇನು ನಡಿಗೇನು ಕೆಟ್ಟ ಆಯ್ತಪ್ಪ ಅಂತ ಹೇಳಂಗಿಲ್ಲ. ವಾಕಿಂಗ್ ಈಸ್ ಗುಡ್ ಫಾರ್ ಅವರ್ ಹೆಲ್ತ್. ಆದ್ರೆ ಅದೇ ಭಾಳ ಆಗ್ಬೋದು. ಮತ್ತು 3-4 ಕಿಲೋಮೀಟ್ರ್ ಡೈಲಿ ನಡೆಯೋದ್ರಿಂದ ನಮ್ಮ ಶರೀರ ಮೇಲೆ ಏನೂ ಎಫೆಕ್ಟ್ ಇಲ್ಲ. ಆದರೆ ಡೈಲಿ 10-15 ಕಿಲೋಮೀಟ್ರ್ ನಡೆದಿದ್ದಪ್ಪ ನನಗೇನೂ ಆಗಂಗಿಲ್ಲ ಅಂತ ಯಾವತ್ತೂ ಒಂದು ಮಿಸ್ಕನ್ಸೆಪ್ಷನ್ನ ಇಟ್ಕೋಬೇಡ್ರಿ. ಯಾಕಂದ್ರೆ ಒಮ್ಮೆ ನಿಮಗೇನು ಪೇನ್ ಚಲೋ ಆದಪ್ಪ ಅಂದ್ರೆ ಕಾಲಿನಾಗ ಅದು ಹೀಲ್ ಆಗೋದು ಭಾಳ ಕಠಿಣ ಐತಿ. ನಿಮಗೆ ಅದು ಸರ್ಜರಿ ತನಕ ಕೊಂಡೊಯ್ಬೋದು ಅದನ್ನ ನಿಮ್ಮನ್ನ. ಆದ್ದರಿಂದ ಹುಷಾರ್ಲಿ ಇರಿ.